ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಇಂದು ಉದ್ಘಾಟಿಸಿದರು. On spirituality, culture and personality. Tyagamayi. We respectfully request Honorable Prime Minister. ರಾಮಕೃಷ್ಣ ಆಶ್ರಮದಿಂದ ಬಿಡುಗಡೆಗೊಂಡ ಪುಸ್ತಕಗಳನ್ನು ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಮಕೃಷ್ಣ ಮಠದ ಸ್ವಾಮಿ ಗೌತಮಾನಂದಜಿ ಮಹಾರಾಜ್, ಸ್ವಾಮಿ ಮುಕ್ತಿದಾನಂದ ಮಹಾರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ, ಮೈಸೂರು ಭಾರತದ ಸಾಂಸ್ಕೃತಿಕ ಚೇತನವಾಗಿದೆ. ಇಲ್ಲಿಯ ಪುಣ್ಯಭೂಮಿ ಹೊಸ ಅನುಭೂತಿ ನೀಡುತ್ತದೆ. ರಾಷ್ಟ್ರಕವಿ ಕುವೆಂಪು ಸೇರಿದಂತೆ ಹಲವು ನಾಯಕರನ್ನು ಕೊಟ್ಟ ಪುಣ್ಯಭೂಮಿ ಮೈಸೂರು. ಇಲ್ಲಿಯ ಮಂದಿರ, ಪರಂಪರೆ, ದಸರಾ, ಸಂಗೀತ, ಸಾಹಿತ್ಯ ಕಲೆಗಳು ವಿಶೇಷವಾಗಿವೆ. ಭಾರತದ ಸಂಪ್ರದಾಯ ಇಲ್ಲಿಯ ಕಣಕಣದಲ್ಲಿಯೂ ಇದೆ. ಕರ್ನಾಟಕ ಮತ್ತು ಕನ್ನಡಿಗರು ಸಂಸ್ಕೃತಿಯನ್ನು ಉಳಿಸುವಲ್ಲಿ ಸದಾ ಮುಂದಿದ್ದಾರೆ. ಇಲ್ಲಿಯ ಸಂಸ್ಕೃತಿಯನ್ನು ಉಳಿಸುವುದು, ಇಲ್ಲಿಯ ಹಸ್ತಶಿಲ್ಪಕ್ಕೆ ಉತ್ತೇಜನ ನೀಡುವುದು, ಸ್ಥಳೀಯವಾಗಿ ತಯಾರಾದ ವಸ್ತುಗಳನ್ನು ಖರೀದಿಸುವ ಮೂಲಕ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಗೆ ಉತ್ತೇಜನ ನೀಡಬೇಕು ಎಂದು ಯುವಕರಿಗೆ ಕರೆ ಕೊಟ್ಟರು. ಸ್ವಾಮಿ ವಿವೇಕಾನಂದರು ಯುವಕರಿಗೆ ರಾಷ್ಟ್ರವೇ ಪ್ರಥಮ ಎನ್ನುವ ಮಂತ್ರವನ್ನು ಕಲಿಸಿಕೊಟ್ಟಿದ್ದಾರೆ. ಶಿಕ್ಷಿತ ಯುವಕರೇ ದೇಶದ ಆಧಾರ ಸ್ತಂಭ ಎಂದು ಅವರು ಅಂದೇ ಸಾರಿದ್ದರು. ಆದರೆ ಆಗಿನ ಪರಿಸ್ಥಿತಿಯಲ್ಲಿ ಯುವಶಕ್ತಿ ಗುಲಾಮಗಿರಿಯ ಬಂಧನದಲ್ಲಿತ್ತು. ಆದ್ದರಿಂದ ಯುವಕರಲ್ಲಿ ಇರುವ ಚೈತನ್ಯ ಗುರುತಿಸುವುದು ಬಹು ಕಷ್ಟವಾಗಿತ್ತು. ಆದರೆ ಇದೀಗ ಪರಿಸ್ಥಿತಿ ಬದಲಾಗಿದೆ. ಇಂದು ಭಾರತದ ಯುವಕರು ಇಡೀ ವಿಶ್ವದ ವಿಕಾಸಕ್ಕೆ ದಾರಿ ಮಾಡಿಕೊಡುತ್ತಿದ್ದಾರೆ ಎಂದು ಹೇಳಿದರು. ಇಂದು ಭಾರತದ ಅರ್ಥವ್ಯವಸ್ಥೆ ವೇಗಗತಿಯಲ್ಲಿ ಸಾಗುತ್ತಿದ್ದು, ಇದಕ್ಕೆ ಕಾರಣ ಯುವಕರು. ಇದೇ ಯುವಶಕ್ತಿಯಿಂದ ಇಂದು ಭಾರತ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಹಾಗೂ 2ನೇ ಅತಿದೊಡ್ಡ ಮೊಬೈಲ್ ಫೋನ್ ಕೇಂದ್ರವಾಗಿದೆ. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತದ ಯುವಕರೇ ಮುಂಚೂಣಿಯಲ್ಲಿದ್ದಾರೆ. ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತದ ಯುವಕರು ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಸಾಧನೆ ಮಾಡುತ್ತಿದ್ದಾರೆ. ಇವೆಲ್ಲವೂ ನಮ್ಮ ಯುವ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದರು. ಯಾವುದೇ ದೇಶದಲ್ಲಿ ಯುವಕರಿಗೆ ಸರಿಯಾದ ಅವಕಾಶಗಳು ಮತ್ತು ನಿರ್ದೇಶನಗಳು ದೊರೆತಾಗ ಅವರು ದೊಡ್ಡ ಕನಸುಗಳನ್ನು ಕಾಣುವ ಜೊತೆಗೆ ಆ ಕನಸುಗಳನ್ನು ಅವರ ಸ್ವಂತ ನೆಲದಲ್ಲಿ ಸಾಗಿಸಬಹುದು. ಈ ನಿಟ್ಟಿನಲ್ಲಿ ಇದೀಗ ನಮ್ಮ ಶಿಕ್ಷಣ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಭಾರತದಲ್ಲಿ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ಸ್ಥಿರವಾಗಿ ಹೆಚ್ಚುತ್ತಿದೆ. ಇಂದು ದೇಶವು ಸುಮಾರು 1,40,000 ಎಂಬಿಬಿಎಸ್ ಸೀಟುಗಳನ್ನು ಹೊಂದಿದೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ 823ಕ್ಕೆ ಏರಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು 21ನೇ ಶತಮಾನಕ್ಕೆ ಭಾರತದ ಯುವಕರನ್ನು ಸಿದ್ಧಪಡಿಸುವ ಒಂದು ಸಾಧನವಾಗುತ್ತಿದೆ ಎಂದರು. ಭವಿಷ್ಯ में स्वच्छता के संकल्प को निरंतर मजबूत करते रहेंगे. हमें यहां की प्राकृतिक संपदाओं को संरक्षित करना चाहिए. हमें पर्यावरण से जुड़े संकल्प लेने चाहिए. हमें पानी की हर बूंद बचाने के लिए मिशन मोड में काम करना होगा. साथियों, आज ही यहां वाल्मीकि रामायण के कन्नड़ा अनुवाद का विमोचन भी हुआ है. मैं कन्नड़ा भाषा से जुड़ी एक अपील भी करना चाहता हूं. कर्नाटका महान लेखक और कवियों की धरती है. कन्नड़ा भाषा, कन्नड़ा भाषी लोग हमेशा से पढ़ने की संस्कृति के लिए जाने जाते हैं. स्मार्टफोन के इस युग में इस स्वभाव को और बढ़ावा मिलना चाहिए. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಯುವ ಶಕ್ತಿ, ಯುವ ಆಲೋಚನೆ ಮತ್ತು ಯುವ ಚಿಂತನೆಯ ಸಮ್ಮಿಲನವಾಗಿದೆ. ಚಿಕ್ಕ ವಯಸ್ಸಿನಿಂದಲೂ ತಾವು ವಿವೇಕಾನಂದರ ಚಿಂತನೆಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದಾಗಿ ತಿಳಿಸಿದ ಅವರು,
ಇಂಥದ್ದೊಂದು ಐತಿಹಾಸಿಕ ದಿನಕ್ಕೆ ದಾರಿ ಮಾಡಿಕೊಟ್ಟ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಪ್ರತಿಯೊಬ್ಬ ಯುವಕರಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆ ಮೂಡಬೇಕಿದೆ. ಈ ಚಿಂತನೆಗಳೇ ಬದಲಾವಣೆಯ ಆರಂಭ. ಈ ಚಿಂತನೆಗಳ ಮೂಲಕ ಯುವ ಶಕ್ತಿಯು ಇಡೀ ರಾಷ್ಟ್ರಕ್ಕೆ ಕೊಡುಗೆ ನೀಡಬೇಕಿದೆ. ಮೈಸೂರಿನ ಇತಿಹಾಸವು ಇಂದು ವಿಶ್ವದ ಇತಿಹಾಸವಾಗಿದೆ. ಇದೇ ಪುಣ್ಯಭೂಮಿಯಿಂದ ಸ್ವಾಮಿ ವಿವೇಕಾನಂದರು ಶಿಕಾಗೋಗೆ ಪ್ರಯಾಣಿಸುವ ಮೂಲಕ ವಿಶ್ವದ ಗಮನ ಸೆಳೆದರು. ಇದು ನಮ್ಮ ಕರುನಾಡ ಭೂಮಿಯ ಹೆಮ್ಮೆ ಎಂದರು. ದೇಶದ ಯುವಕರನ್ನು ಸರಿಯಾದ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗುವ ಕಾರ್ಯಕ್ರಮ ಇದಾಗಿದೆ. ದೇಶದ ಯುವಕರಲ್ಲಿ ದೈಹಿಕ ಮಾನಸಿಕ ಶಕ್ತಿಯನ್ನು ತುಂಬುವ ಕೆಲಸ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕರ್ನಾಟಕ ಸರ್ಕಾರವು ಸದಾ ಕೈಜೋಡಿಸಲಿದೆ ಎಂದರು. ಇದು ಅವರ ವೈಯಕ್ತಿಕವಾದಂತಹ ಆಶ್ರಮದ ಆಸ್ತಿಯಲ್ಲ, ಇದು ಇಡೀ ದೇಶದ ಆಸ್ತಿ. ಈ ದೇಶದ ಯುವಕರನ್ನ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ಅದಕ್ಕೆ ಇಡೀ ಭಾರತದ ಯುವಕ ತಂಡ, ಯುವ ಸಮುದಾಯ, ಎಲ್ಲ ನನ್ನ ತಂದೆ ತಾಯಿಂದರು, ಹಿರಿಯರು ಎಲ್ಲರೂ ಕೂಡ ಈ ದೊಡ್ಡ ಐತಿಹಾಸಿಕವಾದಂತ ರಾಮಕೃಷ್ಣ ಸಂಸ್ಥೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೇ ವೇಳೆ ಪ್ರಧಾನಿ ಸ್ವಾಮಿ ವಿವೇಕಾನಂದ ಹಾಗೂ ರಾಮಕೃಷ್ಣ ಪರಮಹಂಸ ಮತ್ತು ಮಾತಾ ಶಾರದಾ ದೇವಿ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ಕೇಂದ್ರದ ಆವರಣದಲ್ಲಿ ಪ್ರಧಾನಿ ಗಿಡ ನೆಟ್ಟು ನೀರುಣಿಸಿದರು. विवेकानंद के कृतित्व में और उल्लेख करते हुए स्वामी विवेकानंद जी ने कहा, कर्मण्येवाधिकारस्ते मां प्रदेश पदाचल। प्रधानमंत्री के नया भारत गढ़ो के आह्वान 19वीं शताब्दी में उन्होंने युवा शक्ति से कहा कि नया भारत गढ़ो करते हैं। मार्ग है और वो मार्ग उनको ईश्वर तक पहुंचाता है। जैसे अलग अलग नदियां चलते हुए सागर में जाकर मिलती है। भले ही अलग अलग जो है यात्रा मार्ग हो, अलग अलग धर्म हो, लेकिन उन यात्रा मार्गों का धर्म। ಕಾರ್ಯಕ್ರಮದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ನಡೆಸಿ ದೆಹಲಿಗೆ ತೆರಳಿದರು. पूरे उत्साह के साथ स्वागत कर रहे हैं। ये देखिए, अभिवादन का आदान प्रदान कर रहे हैं, जिसमें मैसूरू रोड शो के दौरान प्रधानमंत्री नरेंद्र मोदी आज इस समय भी मैसूरू पहुंचे हुए। ಇದಕ್ಕೂ ಮುನ್ನ ಮೈಸೂರಿಗೆ ಆಗಮಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬರಮಾಡಿಕೊಂಡರು.